ಮುಹರ್ರಂ, ಅಶೂರಾ, ಮೊಹರಮುಲ್ ಹರಾಮ್, ದ ಹೋಲಿ ಮಂತ್. ಮುಹರಂ ತಿಂಗಳು ಇಸ್ಲಾಮಿ ಕ್ಯಾಲೆಂಡರ್ನ ಪ್ರಥಮ ತಿಂಗಳು. ಈ ತಿಂಗಳ 1ರಿಂದ 10ನೆಯ ತಾರೀಕಿನವರೆಗೆ ಈ ಹಬ್ಬವನ್ನು ಆಚರಿಸುವುದು ಕಂಡುಬರುತ್ತದೆ. ಹಿಜರಿ ಶಕೆ 40ರಲ್ಲಿ ಹಜರತ್ ಹಸನ್ ರಸೂಲ್ರ ಬಳಿಕ ಹಜರತ್ ಮುಆವಿಯಾ ಎಂಬುವವರು ಖಲೀಫರಾದರು. ಖಲೀಫಾ ಎಂದರೆ ಪ್ರಜಾಪ್ರಭುತ್ವ ವಿಧಾನದಿಂದ ಚುನಾಯಿಸಲ್ಪಟ್ಟ ಇಸ್ಲಾಮಿ ಆಡಳಿತಗಾರ. ತಮ್ಮ ನಂತರ ಹಜರತ್ ಮುಆವಿಯಾರವರು ತಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿಸಲು ಬಯಸಿದರು. ವಂಶಾಡಳಿತ ಹೇರಲು ಪ್ರಯತ್ನಿಸುತ್ತಿರುವ ಕಾರಣಕ್ಕಾಗಿ ಹಜರತ್ ಇಮಾಮ್ ಹುಸೈನ್ರ ಆದಿಯಾಗಿ ಹಲವರು ಇದನ್ನು ವಿರೋಧಿಸಿದರು. ಆದರೆ ಹಜರತ್ ಮುಆವಿಯಾರವರು ನಿಧನರಾದಾಗ ಯಜೀದ್ ಪಟ್ಟವನ್ನೇರಿದನು. ಯಜೀದ್ ಒಬ್ಬ ಅಕ್ರಮಿ ಹಾಗೂ ದುಷ್ಟ ಆಡಳಿತಗಾರನಾಗಿದ್ದನು. ಈತನ ದಬ್ಬಾಳಿಕೆಯಿಂದ ಬೇಸತ್ತ ಕೂಫಾ ಎಂಬ ಪ್ರದೇಶದ ಜನರು ಹಜರತ್ ಇಮಾಮ್ ಹುಸೈನ್ರನ್ನು ಆಡಳಿತಗಾರನನ್ನಾಗಿ ನೇಮಿಸಲು ತೀರ್ಮಾನಿಸಿ ಅವರಿಗೆ ಆಹ್ವಾನವಿತ್ತರು. ಅಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಅತ್ಯಾಚಾರ, ಮರ್ದನಗಳ ಅರಿವಿದ್ದ ಹಜರತ್ ಇಮಾಮ್ ಹುಸೈನ್ರವರು ಇಸ್ಲಾಮೀ ಸಂವಿಧಾನದ ಅನ್ವಯ ಉತ್ತಮ ಆಡಳಿತವನ್ನು ನೀಡುವ ಸದವಕಾಶವನ್ನು ಗುರುತಿಸಿದರು. ಅವರ ಆಹ್ವಾನವನ್ನು ಮನ್ನಿಸಿ ಹಜರತ್ ಇಮಾಮ್ ಹುಸೈನ್ರವರು ಕೂಫಾದೆಡೆಗೆ ತನ್ನ ಪರಿವಾರದ ಸಮೇತ ಹೊರಟರು. ಇದರ ಸುಳಿವು ಯಜೀದ್ನಿಗೆ ದೊರಕಿತು. ಹಿಜರಿ ಶಕೆ 61ನೆಯ ವರ್ಷದಲ್ಲಿ ಇರಾಕ್ ದೇಶದ ಕರ್ಬಲಾ ಎಂಬ ಪ್ರದೇಶದಲ್ಲಿ ಹಜರತ್ ಇಮಾಮ್ ಹುಸೈನ್ರ ಮತ್ತು ಅವರ ಪರಿವಾರವನ್ನು ಮುತ್ತಿಗೆ ಹಾಕಿದ ಯಜೀದ್ನ ಭಾರೀ ಸೈನ್ಯವು ಅವರ ಅನ್ನ ಆಹಾರಗಳನ್ನು ತಡೆಯಿತು. ಅತೀವ ಕಷ್ಟ ನಷ್ಟವನ್ನು ಅನುಭವಿಸಿದ ಹಜರತ್ ಇಮಾಮ್ ಹುಸೈನ್ರವರು ಮತ್ತು ಅವರ ಪರಿವಾರದ ಸ್ತ್ರೀ ಪುರುಷರೆಲ್ಲರೂ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದಿದರು. ಅವರ ಕುಟುಂಬದ ಹಸುಗೂಸುಗಳ ಮರಣದ ವಿವರಣೆಗಳು ಹೃದಯ ವಿದ್ರಾವಕವಾಗಿವೆ. ಮೇಲ್ನೋಟಕ್ಕೆ ಈ ಹುತಾತ್ಮತೆಯು ಅಕ್ರಮಿ ಆಡಳಿತಗಾರನ ವಿರುದ್ಧದ ಬಂಡಾಯವೆನಿಸುತ್ತದೆ. ಆದರೆ ಹಜರತ್ ಇಮಾಮ್ ಹುಸೈನ್ರವರು ಇದರ ದೂರಗಾಮಿ ಪರಿಣಾಮಗಳನ್ನು ಅರಿತಿದ್ದರು. ಇಸ್ಲಾಮೀ ಸಂವಿಧಾನದ ಮೂಲಭೂತ ತತ್ವಗಳಿಗುಂಟಾದ ಧಕ್ಕೆಯನ್ನು ಗ್ರಹಿಸಿದ್ದರು. ಅವುಗಳಾವುವೆಂದರೆ ಮುಂದಿನ ವಿಡಿಯೋ ನೋಡಿ.